ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದಲ್ಲಿ ಬರುವ ಈ 9 ವಿಶೇಷ ದಿನಗಳು ಯಾವುವು? ಪ್ರತಿಯೊಂದು ದಿನದ ವಿಶೇಷತೆ ಏನು? ನಿಮಗೆ ಗೊತ್ತಿರದ ಕೆಲವು ವಿಶೇಷ ಮಾಹಿತಿಗಳು ಕೂಡ ಇವೆ. ಹಾಗಾದರೆ ಈ 9 ವಿಶೇಷ ದಿನಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಒತ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಆ 9 ವಿಶೇಷ ದಿನಗಳು ಯಾವುವು ಎಂದು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಆಗಸ್ಟ್ 13. ಆಗಸ್ಟ್ 13ರಂದು ಶ್ರಾವಣ ಮಾಸ ಆರಂಭವಾಗುತ್ತದೆ. ಶ್ರಾವಣ ಮಾಸವನ್ನು ಶಿವನ ಆರಾಧನೆಗೆ ಅತ್ಯಂತ ವಿಶೇಷವಾದ ಮಾಸವೆಂದು ಭಕ್ತರು ನಂಬುತ್ತಾರೆ. ಈ ತಿಂಗಳಲ್ಲಿ ದೇವರ ಪೂಜೆ, ವ್ರತ, ಜಪ ಮತ್ತು ಧ್ಯಾನಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಆಗಸ್ಟ್ 16. ನಾಗಚತುರ್ಥಿ. ಶ್ರಾವಣ ಮಾಸದ ನಾಗಚತುರ್ಥಿಯಂದು ನಾಗದೇವರನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ನಾಗದೇವರಿಗೆ ಹಾಲು, ಹೂವು ಮತ್ತು ನೈವೇದ್ಯ ಅರ್ಪಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಾಗಿದೆ. ಆಗಸ್ಟ್ 17. ನಾಗಪಂಚಮಿ. ನಾಗಪಂಚಮಿ ಶ್ರಾವಣ ಮಾಸದ ಮತ್ತೊಂದು ಪ್ರಮುಖ ದಿನ. ಈ ದಿನ ನಾಗದೇವರನ್ನು ಆರಾಧಿಸುವ ಮೂಲಕ ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಆಗಸ್ಟ್ 21. ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಅತ್ಯಂತ ವಿಶೇಷ ದಿನಗಳಲ್ಲಿ ಒಂದು ವರಮಹಾಲಕ್ಷ್ಮಿ ವ್ರತ. ಈ ದಿನ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಕುಟುಂಬದ ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲಾಗುತ್ತದೆ. ಆಗಸ್ಟ್ 24. ಸೋಮವಾರ. ಶ್ರಾವಣ ಮಾಸದ ಸೋಮವಾರಗಳು ಶಿವಭಕ್ತರಿಗೆ ಬಹಳ ವಿಶೇಷ. ಈ ದಿನ ಶಿವನಿಗೆ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ ಮತ್ತು ಓಂ ನಮಃ ಶಿವಾಯ ಜಪ ಮಾಡುವ ಮೂಲಕ ಭಕ್ತರು ಶಿವನನ್ನು ಆರಾಧಿಸುತ್ತಾರೆ. ಆಗಸ್ಟ್ 28. ರಕ್ಷಾಬಂಧನ. ಸಹೋದರ ಸಹೋದರಿಯರ ಪ್ರೀತಿಯ ಬಂಧವನ್ನು ನೆನಪಿಸುವ ಪವಿತ್ರ ಹಬ್ಬ ರಕ್ಷಾಬಂಧನ. ಈ ದಿನ ಸಹೋದರಿ ಸಹೋದರರ ಕೈಗೆ ರಾಖಿ ಕಟ್ಟುತ್ತಾಳೆ. ಪರಸ್ಪರ ಪ್ರೀತಿ, ಕಾಳಜಿ ಮತ್ತು ರಕ್ಷಣೆಯ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 31. ಮೂರನೆಯ ಶ್ರಾವಣ ಸೋಮವಾರ. ಶ್ರಾವಣದ ಮೂರನೆಯ ಸೋಮವಾರವು ಶಿವನ ಆರಾಧನೆಗೆ ವಿಶೇಷ ದಿನ. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಮನಸ್ಸಿನಲ್ಲಿರುವ ಒಳ್ಳೆಯ ಆಶಯಗಳು ಈಡೇರಲಿ ಎಂದು ಪ್ರಾರ್ಥಿಸಬಹುದು. ಸೆಪ್ಟೆಂಬರ್ 4. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುವ ಪವಿತ್ರ ದಿನ ಜನ್ಮಾಷ್ಟಮಿ. ಈ ದಿನ ಕೃಷ್ಣನ ಬಾಲಲೀಲೆಗಳನ್ನು ಸ್ಮರಿಸಿ ಭಜನೆ, ಪೂಜೆ ಮತ್ತು ಪ್ರಾರ್ಥನೆಗಳ ಮೂಲಕ ಕೃಷ್ಣನನ್ನು ಆರಾಧಿಸಲಾಗುತ್ತದೆ. ಸೆಪ್ಟೆಂಬರ್ 7. ನಾಲ್ಕನೆಯ ಶ್ರಾವಣ ಸೋಮವಾರ. ಶ್ರಾವಣ ಮಾಸದ 4ನೆಯ ಸೋಮವಾರವು ಶಿವಭಕ್ತರಿಗೆ ವಿಶೇಷ. ಶ್ರಾವಣದ ಈ ಪವಿತ್ರ ದಿನಗಳಲ್ಲಿ ನಾವು ದೇವರನ್ನು ನೆನೆಯುವುದರ ಜೊತೆಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು ಮತ್ತು ಒಳ್ಳೆಯ ಕೆಲಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಮುಖ್ಯ. ಹೀಗೆ ಶ್ರಾವಣ ಮಾಸದಲ್ಲಿ ಬರುವ ಈ 9 ವಿಶೇಷ ದಿನಗಳು ಭಕ್ತಿ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿವೆ. ಈ ಎಲ್ಲ ದಿನಗಳಲ್ಲೂ ನಿಮ್ಮ ಕುಟುಂಬಕ್ಕೆ ಶಾಂತಿ, ಸಂತೋಷ ಮತ್ತು ದೇವರ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್, ಕಮೆಂಟಲ್ಲಿ ಹಾರ್ಟ್ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ವೀಣಾ ಕನ್ನಡ ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರ ಹರ ಮಹಾದೇವ. ಜೈ ಶ್ರೀಕೃಷ್ಣ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.